ಕಳೆದು ಹೋದ ಹಣವನ್ನು ಮರಳಿ ಗಳಿಸಬಹುದು, ಆದರೆ ಕಳೆದು ಹೋದಂತಹ ಸಮಯವನ್ನು ಯಾವ ವ್ಯಕ್ತಿಯೂ ಕೂಡ ಮರಳಿ ತರುವುದಕ್ಕೆ ಸಾಧ್ಯವೇ ಇಲ್ಲ. ಗೀತೆ ಪ್ರತಿಕ್ಷಣವನ್ನು ಕೂಡ ಜಾಗೃತೆಯಿಂದ ಬದುಕಲು ಹೇಳಿಕೊಡುತ್ತದೆ. ಹಾಗಾಗಿ ಈ ವಿಡಿಯೋವನ್ನು ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಅತಿಯಾದ ಆಸೆ ಮತ್ತು ಸಿಟ್ಟು ನಾಶಕ್ಕೆ ದಾರಿ. ಕಾಮ, ಆಸೆ, ಕ್ರೋಧ, ಸಿಟ್ಟು ಮತ್ತು ಲೋಭ, ದುರಾಸೆ ಇವು ನರಕದ 3 ಬಾಗಿಲುಗಳು ಎಂದು ಕೃಷ್ಣ ಹೇಳುತ್ತಾನೆ. ಇವು ಮನುಷ್ಯನ ವಿವೇಚನಾ ಶಕ್ತಿಯನ್ನು ನಾಶ ಮಾಡುತ್ತವೆ. ಇವುಗಳಿಂದ ದೂರವಿದ್ದಷ್ಟು ಜೀವನ ಎನ್ನುವುದು ಶಾಂತವಾಗುತ್ತಾ ಹೋಗುತ್ತದೆ ಎನ್ನುವುದನ್ನು ಮರೆಯಬೇಡಿ ಎಂದು ಹೇಳುತ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಜೀವನದಲ್ಲಿ ಸಮಸ್ಯೆ ಬಂದಾಗ ನಾವು ಯಾರ ಬಳಿಯಲ್ಲಿ ಸಲಹೆಯನ್ನು ಕೇಳುತ್ತೇವೆ ಎನ್ನುವುದು ತುಂಬಾ ಮುಖ್ಯ. ಏಕೆಂದರೆ ದುರ್ಯೋಧನ ಶಕುನಿಯ ಹತ್ತಿರ ಸಲಹೆಯನ್ನು ಕೇಳುತ್ತಿದ್ದ, ಅರ್ಜುನನು ಶ್ರೀಕೃಷ್ಣ ಪರಮಾತ್ಮನ ಹತ್ತಿರ ಸಲಹೆಗಳನ್ನು ಕೇಳುತ್ತಾ ಇದ್ದ. ಮನಸ್ಸಿಗೆ ಮದವೇರಿದಾಗ ಸ್ಮಶಾನದಲ್ಲಿ ತಿರುಗಾಡಿ ಬರಬೇಕಂತೆ. ಏಕೆಂದರೆ ಅಲ್ಲಿ ನಾನು, ನನ್ನದು ಎನ್ನುವ ಎಷ್ಟೋ ಜನ ಮಣ್ಣಲ್ಲಿ ಮಣ್ಣಾಗಿ ಹೋಗಿರುವುದನ್ನು ನಾವು ಕಾಣಬಹುದು. ಭಗವಂತ ತಡ ಮಾಡಿದರೂ ಕೂಡ ನ್ಯಾಯವನ್ನೇ ಮಾಡುತ್ತಾನೆ ವಿನಃ ಆದರೆ ಅನ್ಯಾಯವನ್ನ ಮಾಡುವುದಿಲ್ಲ. ತಡ ಆಗುವುದರ ಹಿಂದೆ ಅದ್ಭುತಗಳು ನಡೆಯುತ್ತವೆ. ನಾವು ಜೀವನದಲ್ಲಿ ಕಾದು ನೋಡಬೇಕು ಅಷ್ಟೇ. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ಯಾರು ಎಷ್ಟು ಸುಂದರವಾಗಿರುವಂತಹ ವೇಷವನ್ನು ಹಾಕಿದರೂ ಕೂಡ ಪರಿಸ್ಥಿತಿಗಳು ಮತ್ತು ಕಾಲ ಅವರವರ ನಿಜ ಸ್ವರೂಪವನ್ನು ಎಂದೋ ಒಂದು ದಿನ ಪರಿಚಯ ಮಾಡುವುದು ಸತ್ಯ. ಕರ್ಮ ಎನ್ನುವುದು ಹೇಳುತ್ತದೆ, ಕರ್ಮ ಮಾಡಿದ ಕೆಲಸ ತಪ್ಪು ಅಂತ ಗೊತ್ತಾದದ್ದು ಮಾಡಿದ್ದನ್ನು ಯಾರೂ ನೋಡಲಿಲ್ಲ ಅಂತ ಅಂದುಕೊಂಡರೆ ಕರ್ಮ ನಗುತ್ತಾ ಹೇಳುವುದಂತೆ, ನೀನೆಲ್ಲೋ ನಾನೆಲ್ಲೇ ಅಂದು. ಹಾಗಾಗಿ ಜೀವನದಲ್ಲಿ ಕರ್ಮಗಳನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕು. ಅಂದಾಗ ಮಾತ್ರ ಭವಿಷ್ಯದಲ್ಲಿ ನೀವು ಏನು ಆಗುತ್ತೀರಾ ಎನ್ನುವುದರ ಮೇಲೆ ಅವಲಂಬಿತವಾಗಿರುತ್ತದೆ. ಮಾತನಾಡುವ ಮುನ್ನ ಯೋಚಿಸಿ ಮಾತನಾಡು. ಕತ್ತಿಗಿಂತ ಹರಿತವಾದದ್ದು ಮಾತು ಎನ್ನುವುದು. ಮೌನ ಮತ್ತು ಮಧುರವಾಗಿರುವಂತಹ ನುಡಿಗಳು ಎಂತಹ ಕಠಿಣವಾಗಿರುವಂತಹ ಮನಸ್ಸುಗಳನ್ನು ಕೂಡ ಒಡೆದು ಹಾಕುತ್ತದೆ ಎನ್ನುವುದನ್ನು ಮರೆಯಬೇಡಿ. ಭಯವು ಭವಿಷ್ಯವನ್ನು ಬದಲಾಯಿಸುವುದಿಲ್ಲ, ಆದರೆ ಧೈರ್ಯವು ನಿನ್ನ ಭವಿಷ್ಯವನ್ನು ನಿರ್ಮಿಸುತ್ತದೆ ಎನ್ನುವುದನ್ನು ಮರೆಯಬೇಡಿ. ನೀನು ಜೀವನದಲ್ಲಿ ತೆಗೆದುಕೊಳ್ಳುವಂತಹ ಒಂದು ನಿರ್ಧಾರವು ನಿನ್ನ ಬದುಕನ್ನು ಎಲ್ಲಿಗೆ ಕರೆದುಕೊಂಡು ಹೋಗಬೇಕು ಎನ್ನುವುದು ಅವಲಂಬಿತವಾಗಿರುತ್ತದೆ. ಪ್ರತಿದಿನ ನಿನ್ನ ಆಲೋಚನೆಗಳನ್ನು ಗಮನಿಸು, ಏಕೆಂದರೆ ಇಂದಿನ ಆಲೋಚನೆಗಳೇ ನಾಳೆಯ ವ್ಯಕ್ತಿತ್ವವಾಗುತ್ತದೆ ಎನ್ನುವುದನ್ನು ಮರೆಯಬೇಡ. ಸಂತೋಷ ದೊಡ್ಡ ಸಾಧನೆಗಳಲ್ಲಿ ಮಾತ್ರ ಇರುವುದಿಲ್ಲ, ಪ್ರತಿದಿನ ಸಿಗುವಂತಹ ಸಣ್ಣ ಆಶೀರ್ವಾದಗಳನ್ನು ಕೂಡ ಗಮನಿಸು. ಮನಸ್ಸಿನಲ್ಲಿ ಯಾವಾಗಲೂ ಕೂಡ ಸಂತೋಷ ಎನ್ನುವುದು ತುಂಬಿರುತ್ತದೆ. ನಿನ್ನ ಸಂತೋಷವನ್ನು ಪರಿಸ್ಥಿತಿಗಳ ಕೈಗೆ ಕೊಡಬೇಡ. ಪರಿಸ್ಥಿತಿ ಬದಲಾದಾಗ ಸಂತೋಷವು ಬದಲಾವಣೆ ಆಗುತ್ತದೆ. ಗೀತೆ ಹೇಳುತ್ತದೆ, ಮನಸ್ಸು ಸ್ಥಿರವಾಗಿ ಇದ್ದರೆ ಯಾವುದೇ ಬಿರುಗಾಳಿ ನಿನ್ನನ್ನು ಅಲುಗಾಡಿಸುವುದಕ್ಕೆ ಸಾಧ್ಯವೇ ಇಲ್ಲ ಎಂದು. ಜಗತ್ತು ನಮ್ಮಷ್ಟು ವೇಗವಾಗಿ ಓಡುತ್ತಿಲ್ಲ ಎಂದು ನಾವು ಅಂದುಕೊಂಡಿದ್ದೇವೆ, ಆದರೆ ಜಗತ್ತಿನ ವೇಗದ ಮುಂದೆ ನಾವೇನೂ ಕೂಡ ಅಲ್ಲ ಎನ್ನುವುದು ನಾವು ಅರ್ಥ ಮಾಡಿಕೊಂಡರೆ ಮಾತ್ರವೇ ಜಗತ್ತಿನ ವೇಗಕ್ಕೆ ಒಂದಿಷ್ಟು ಹತ್ತಿರವಾಗಬಹುದು ಎನ್ನುವುದನ್ನು ಮರೆಯಲೇಬೇಡಿ. ನಿಂದಿಸಿದವರನ್ನು ನಿಂದಿಸಿ, ಹಂಗಿಸಿದವರನ್ನು ಹಂಗಿಸಿ, ಸರಿಸಮನಾಗಲು ಹೋಗಬೇಡಿ. ಕನಿಷ್ಠನಾಗಲು ಕ್ಷಣ ಸಾಕು, ಶ್ರೇಷ್ಠನಾಗಲು ಮನುಷ್ಯ ಜನುಮ ಇಡೀ ಸಾಲದು ಎನ್ನುವುದನ್ನು ಮರೆಯಬೇಡಿ. ಕಳೆದು ಹೋದ ಒಳ್ಳೆಯ ಸಮಯ ಜೀವನದಲ್ಲಿ ನೆನಪಾಗಿ ಉಳಿಯುತ್ತದೆ, ಆದರೆ ಕಳೆದು ಹೋದ ಕೆಟ್ಟ ಸಮಯ ಜೀವನದಲ್ಲಿ ಅತ್ಯಮೂಲ್ಯವಾಗಿರುವಂತಹ ಪಾಠವನ್ನು ನಮಗೆ ಕಲಿಸಿ ಹೋಗುತ್ತದೆ. ಹಾಗಾಗಿ ಏನೇ ಆದರೂ ಕೂಡ ಎಲ್ಲವೂ ನಮ್ಮ ಒಳ್ಳೆಯದಕ್ಕೆ ಎಂದು ಪರಿಭಾವಿಸುತ್ತಾ ಜೀವನದಲ್ಲಿ ಮುಂದುವರಿಯುವುದನ್ನು ನೋಡಬೇಕು. ಜೀವನದಲ್ಲಿ ಯಾರನ್ನಾದರೂ ನಂಬಿ, ಆದರೆ ನಂಬುವುದಕ್ಕಿಂತ ಮೊದಲು 100 ಸಲ ಯೋಚನೆಗಳನ್ನು ಮಾಡಿ. ಏಕೆಂದರೆ ಕೆಲವೊಂದು ಸಲ ನಮ್ಮ ಸ್ವಂತ ಹಲ್ಲುಗಳು ಕೂಡ ನಮ್ಮ ನಾಲಿಗೆಯನ್ನು ಕಚ್ಚಿ ಬಿಡುತ್ತದೆ ಎನ್ನುವುದನ್ನು ಮರೆಯಬೇಡಿ. ಜೀವನ ಬದಲಿಸುವ ಅತ್ಯಮೂಲ್ಯವಾಗಿರುವಂತಹ ಮಾತುಗಳು. ಮನಸ್ಸನ್ನು ನಿಗ್ರಹಿಸುವುದೇ ಅತ್ಯಂತ ಶಕ್ತಿ. ಸೋಮಾರಿತನವೇ ನಿನ್ನ ನಿಜವಾದ ಶತ್ರು. ಶ್ರದ್ಧೆಯಿಂದ ಮಾಡಿದ ಕೆಲಸವೇ ನಿನ್ನನ್ನು ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ಮಾನಸಿಕ ಪ್ರಶಾಂತತೆ ಇಲ್ಲದೆ ಇದ್ದರೆ ಎಲ್ಲವೂ ಕೂಡ ವ್ಯರ್ಥವಾಗುತ್ತದೆ. ಧೈರ್ಯವಂತ ಒಮ್ಮೆ ಮಾತ್ರ ಮಣಿಸುತ್ತಾನೆ,
ಹೇಳಿ ಪ್ರತಿದಿನ ಮಣಿಸುತ್ತಾನೆ. ಹಣಕ್ಕಿಂತ ದೊಡ್ಡ ನಿನ್ನ ವ್ಯಕ್ತಿತ್ವ ಎನ್ನುವುದನ್ನು ಮರೆಯಬೇಡಿ. ಈ ಸೂತ್ರವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಜೀವನವನ್ನು ನಿರ್ವಹಿಸುವುದನ್ನು ನೋಡಿ. ನೀವು ಸತ್ಯವನ್ನು ಹೇಳಲು ಅಭ್ಯಾಸ ಮಾಡಿಕೊಂಡರೆ ಭಗವಂತನಿಗೂ ಕೂಡ ಹೆದರುವ ಅವಶ್ಯಕತೆ ಇಲ್ಲ. ಸುಳ್ಳನ್ನು ಹೇಳಲು ಪ್ರಾರಂಭಿಸಿದರೆ ನಿಮಗೆ ನೀವೇ ಹೆದರಿ ಬದುಕಬೇಕಾಗುತ್ತದೆ. ಜೀವನದಲ್ಲಿ ಮೊಟ್ಟ ಮೊದಲು ಕೆಟ್ಟ ವ್ಯಕ್ತಿಗಳನ್ನು ನಂಬಿ ಮೋಸ ಹೋಗುತ್ತೇವೆ. ನಂತರ ಒಳ್ಳೆಯ ವ್ಯಕ್ತಿಗಳು ನಮ್ಮ ಜೀವನದಲ್ಲಿ ಸಿಕ್ಕಾಗ ಅವರನ್ನು ನಂಬುವುದನ್ನು ನಾವು ಬಿಟ್ಟು ಬಿಡುತ್ತೇವೆ. ಎಂತಹ ವಿಪರ್ಯಾಸ ಅಲ್ಲವೇ? ನೀವು ತಪ್ಪು ಮಾಡಿದಾಗ ನಿಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳಿ. ನೀವು ತಪ್ಪು ಒಪ್ಪಿಕೊಳ್ಳುವುದರಿಂದ ನಿಮಗೆ ಅವಮಾನ ಆಗುವುದಿಲ್ಲ. ಬದಲಿಗೆ ನಿಮ್ಮ ಮನಸ್ಸಿಗೆ ಶಾಂತ ರೀತಿಯ ತೃಪ್ತಿ ಎನ್ನುವ ಭಾವ ಎನ್ನುವುದು ಸಿಕ್ಕೇ ಸಿಗುತ್ತದೆ. ಪ್ರತಿಯೊಬ್ಬರೂ ಕೂಡ ನಿನ್ನ ಕಥೆಯ ಕೊನೆಯ ಅಧ್ಯಾಯದವರೆಗೆ ಜೊತೆಯಾಗಿ ಇರುವುದಿಲ್ಲ. ಕೆಲವರು ಕೇವಲ ಕಾಲ ಬಂದು ಹೋಗುವಂತಹ ಘಳಿಗೆಯವರೆಗೆ ಮಾತ್ರ ಇರುತ್ತಾರೆ. ಅಂಥವರ ಬಗ್ಗೆ ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಬೇಡಿ. ಪ್ರೀತಿ ಯಾವಾಗಲೂ ಕೂಡ ತೋರುವವರ ಔದಾರ್ಯವೇ ಹೊರತು ಪಡೆಯುವವರ ಯೋಗ್ಯತೆಯಲ್ಲ ಎನ್ನುವುದನ್ನು ಅರಿತು ಜೀವನವನ್ನು ಮಾಡಿ. ಯಾರಿಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ಸಿಗೋಣ. ಅವಶ್ಯಕತೆಗಿಂತ ಹೆಚ್ಚಾಗಿ ಸಿಕ್ಕರೆ ನಮ್ಮ ಮೌಲ್ಯವನ್ನು ನಾವೇ ಕಳೆದುಕೊಳ್ಳುತ್ತೇವೆ ಎನ್ನುವುದನ್ನು ಮರೆಯಬೇಡಿ. ಸುಮ್ಮನೆ ಬಂದು ಹೋಗಲ್ಲ, ಚಿತ್ತವನ್ನು ಕಲಕುತ್ತವೆ. ಒಂದು ಸಲ ಬಂದಾಗ ಒಂದು ಭಾವವನ್ನು ಓರಿಸಿದರೆ ಅದೇ ನೆನಪು ಇನ್ನೊಮ್ಮೆ ಕಾಣಿಸಿಕೊಳ್ಳುವಾಗ ಇನ್ನೊಂದು ಭಾವ ಹುಟ್ಟಿಸುತ್ತದೆ. ಒಳ್ಳೆಯವರ ಶಾಪ ಒಳ್ಳೆಯದಲ್ಲ. ಕೆಟ್ಟವರು ಕೆಟ್ಟದ್ದನ್ನು ಮಾಡುವುದಕ್ಕೆ ಶುರು ಮಾಡಿದರೆ ಬರೀ ಕೆಟ್ಟದ್ದು ಆಗಬಹುದು ಅಷ್ಟೇ. ಆದರೆ ಒಳ್ಳೆಯವರು ಕೆಟ್ಟದ್ದನ್ನು ಮಾಡುವುದಕ್ಕೆ ಶುರು ಮಾಡಿದರೆ ಅದು ಭಯಂಕರವಾಗಿ ಇರುತ್ತದೆ. ಒಳ್ಳೆಯವರಿಗೆ ಆಗಿರುವಂತಹ ಮೋಸಕ್ಕೆ ಭಗವಂತನೇ ಉತ್ತರವನ್ನು ಕೊಡುತ್ತಾನೆ. ಕಾದು ನೋಡಬೇಕು ಅಷ್ಟೇ. ನಿನಗೆ ಜೀವನದಲ್ಲಿ ಯಶಸ್ಸು ಸಿಗಬೇಕು ಅಂದರೆ ನಿದ್ರೆ ಬಿಟ್ಟು ಪ್ರಯತ್ನಿಸು ಅಷ್ಟೇ ಹೊರತು ಮಲಗಿ ಕನಸನ್ನು ಕಾಣಬೇಡ. ಕನಸು ಕಾಣಬೇಕು ಅಂದರೆ ನಿದ್ರೆ ಮಾಡಿದರೆ ಸಾಕು. ಆದರೆ ಆ ಕನಸುಗಳನ್ನು ನನಸಾಗಿಸಬೇಕು ಅಂದರೆ ನಿದ್ರೆ ಮಾಡದೆಯೇ ಶ್ರಮ ವಹಿಸಬೇಕಾಗುತ್ತದೆ ಎನ್ನುವುದನ್ನು ಮರೆಯಬೇಡಿ. ಏನು ಆಗಬೇಕು ಎಂದು ಬಯಸುತ್ತಾ ಇರುವಿರೋ ಅದನ್ನು ಮೊದಲು ಸಾಧನೆಯನ್ನು ಮಾಡಿ ತೋರಿಸುವುದನ್ನು ನೋಡಿ. ಕಳೆದು ಹೋದ ಸಮಯವನ್ನು ಮರಳಿ ತರುವುದಕ್ಕೆ ಸಾಧ್ಯವಿಲ್ಲ. ಆದರೆ ಉಳಿದಿರುವ ಸಮಯವನ್ನು ಹೇಗೆ ಬಳಸಿಕೊಳ್ಳಬೇಕು ಎನ್ನುವುದು ಸಂಪೂರ್ಣವಾಗಿ ನಮ್ಮ ಕೈಯಲ್ಲಿಯೇ ಇರುತ್ತದೆ ಎನ್ನುವುದನ್ನು ಮರೆಯಬೇಡಿ. ಸಮಯವನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಳ್ಳುವುದನ್ನು ನೋಡಿ. ನಿಲ್ಲಲು ಅವಕಾಶವಿಲ್ಲದ ಸ್ಥಳಗಳಲ್ಲಿ ಕೂರಲು ಕುರ್ಚಿಯನ್ನು ಬಯಸುವುದು ಮಿತಿ ಮೀರಿದ ಮೂರ್ಖತನ ಎಂದು ನಾವು ತಿಳಿದು ಮುಂದೆ ಒರೆಯುವುದನ್ನು ನೋಡಬೇಕು. ನಿಮಗೆ ತಾಳಿಕೊಳ್ಳಲು ಸಾಧ್ಯವಾಗದ ನೋವುಗಳನ್ನು ಬೇರೆಯವರಿಗೆ ನೀಡಬೇಡಿ. ಇಂದು ನೀವು ಇತರರಿಗೆ ಏನು ಕೊಟ್ಟರೂ ಕೂಡ ನಾಳೆ ನಿಮಗೆ ಅದೇ ರೀತಿ ಪ್ರತಿಫಲ ಎನ್ನುವುದು ಸಿಗುತ್ತದೆ ಎನ್ನುವುದನ್ನು ಮರೆಯಬೇಡಿ. ಇದು ಪ್ರಕೃತಿಯ ನಿಯಮ. ಆರೋಗ್ಯವೇ ಭಾಗ್ಯ. ಕೋಟಿ ಹಣವಿದ್ದರೂ ಕೂಡ ರೋಗ ಪೀಡಿತ ದೇಹ ನೆಮ್ಮದಿ ಕೊಡುವುದಕ್ಕೆ ಸಾಧ್ಯವಾಗುವುದೇ ಇಲ್ಲ. ದಿನದ ಸ್ವಲ್ಪ ಸಮಯ ನಿಮ್ಮ ಆರೋಗ್ಯಕ್ಕೆ ಮೀಸಲು ಇಡಿ. ಅದೇ ನೀನು ಮಾಡುವಂತಹ ದೊಡ್ಡ ಹೂಡಿಕೆ ಎನ್ನುವುದನ್ನು ಮರೆಯಬೇಡಿ. ಬದುಕು ಸುಂದರವಾಗಿದೆಯೇ ಎಂದು ಬದುಕುವ ರೀತಿಯನ್ನು ಬದಲಾಯಿಸಿಕೊಳ್ಳಬೇಕು ಅಷ್ಟೇ. ಜೀವನದಲ್ಲಿ ಜಗಳವಾಡಿದ್ದಷ್ಟು ಪ್ರೀತಿ ಜಾಸ್ತಿ. ಮಾತು ನಿಂತರೂ ಕೂಡ ಮನಸ್ಸು ಎಂದೂ ದೂರವಾಗುವುದಿಲ್ಲ. ನಿಜವಾದ ಬಂಧುಗಳು ಮತ್ತೆ ಒಂದಾಗುವುದನ್ನು ಕಲಿಸುತ್ತವೆ ಎನ್ನುವುದನ್ನು ಮರೆಯಬೇಡಿ. ಕೆಲವು ಜನರು ನಿಜ ಬಣ್ಣಗಳು ನಮಗೆ ತಿಳಿದರೂ ಕೂಡ ತಿಳಿಯದ ಹಾಗೆ ನಾವು ಮೌನವಾಗಿಯೇ ಇರುತ್ತೇವೆ. ಏಕೆಂದರೆ ಯಾರನ್ನಾದರೂ ತಗ್ಗಿಸಿ ಮಾತನಾಡಿಸಲು ನಮ್ಮ ಸಂಸ್ಕಾರ ಅಲ್ಲವೇ ಅಲ್ಲ. ನಾವು ಅವರಿಂದ ದೂರ ಸರಿಯುವುದು ದ್ವೇಷದಿಂದ ಅಲ್ಲ, ಅದು ನಮ್ಮ ನೆಮ್ಮದಿ ಮತ್ತು ಮರ್ಯಾದೆಯನ್ನು ಕಾಪಾಡಿಕೊಳ್ಳುವ ಒಂದು ಮಾರ್ಗ ಎಂದು ನಾವು ಬಯಸಿ ಇರುತ್ತೇವೆ ಅಲ್ಲವೇ? ಹಾಗಾಗಿಯೇ ಜೀವನದಲ್ಲಿ ಏನೇ ಆದರೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳಬೇಡಿ. ಯಾರೇ ಏನೇ ಅಂದರೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳಬೇಡಿ. ನಿಮ್ಮನ್ನು ನೀವೇ ನಂಬಿದರೆ ಸಾಕಾಗುತ್ತದೆ. ಜೀವನ ಪ್ರಯತ್ನ ನಿನ್ನದಾದರೆ ಫಲ ಎನ್ನುವುದು ಖಂಡಿತವಾಗಿಯೂ ಕೂಡ ನಿನಗೆ ಸಿಕ್ಕೇ ಸಿಗುತ್ತದೆ. ತಿನ್ನುವ ಅನ್ನವನ್ನು ಔಷಧಿಯ ರೀತಿ ಬಳಸದೆ ಹೊರತು ಮುಂದೊಂದು ದಿನ ಔಷಧಿಯನ್ನೇ ಅನ್ನದ ರೀತಿ ತಿನ್ನಬೇಕಾಗುತ್ತದೆ ಎನ್ನುವುದನ್ನು ಮರೆಯಬೇಡಿ. ತಿನ್ನುವ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ತಿನ್ನುವುದನ್ನು ನೋಡಿ. ಒಬ್ಬ ವ್ಯಕ್ತಿ ಸೌಂದರ್ಯವು ಮುಖ್ಯ ಅಥವಾ ದೇಹದಲ್ಲಿ ಬದಲಿಗೆ ಅವರ ಆಲೋಚನೆಗಳು, ಮಾತುಗಳು, ಕಾರ್ಯಗಳು, ಮೌಲ್ಯಗಳು ಮತ್ತು ಪಾತ್ರದಲ್ಲಿ
ಶುದ್ಧ ಹೃದಯವು ಯಾವುದೇ ಬಾಹ್ಯ ನೋಟಕ್ಕಿಂತ ಪ್ರಕಾಶಮಾನವಾಗಿ ಹೊಳೆಯುತ್ತದೆ ಎನ್ನುವುದನ್ನು ಮರೆಯಬೇಡಿ. ಒಂದು ಬಾಗಿಲು ಮುಚ್ಚಿದರೆ ಬದುಕು ಮುಗಿಯಿತು ಅಂದುಕೊಳ್ಳುವುದು ಮೂರ್ಖತನ. ನಿನ್ನ ಸಾಮರ್ಥ್ಯದ ಮೇಲೆ ನಿನಗೆ ನಂಬಿಕೆ ಇರಲಿ. ನಿನ್ನ ಈಗಿನ ಸೋಲು ಮುಂದಿನ ದೊಡ್ಡ ಯಶಸ್ಸಿಗೆ ನಾನು ನಿನಗೆ ನೀಡುತ್ತಿರುವಂತಹ ಸಿದ್ಧತೆ ಅಷ್ಟೇ ಎನ್ನುವುದನ್ನು ಮರೆಯಬೇಡಿ ಎಂದು ಹೇಳುತ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಹೊರಗಿನ ಪ್ರಪಂಚ ನಿನ್ನನ್ನು ಅಳೆಯುವುದು ಕೇವಲ ನಿನ್ನ ಸೋಲು ಗೆಲುವುಗಳಿಂದ, ಆದರೆ ನಿನ್ನ ಅಂತರಂಗದ ಅರಸನಿಗೆ ನಿನ್ನ ಪ್ರಾಮಾಣಿಕತೆ ಪ್ರಯತ್ನವೊಂದೇ ಲೆಕ್ಕ. ಬೇರೆಯವರನ್ನು ಮೆಚ್ಚಿಸುವುದಕ್ಕಾಗಿ ನಿನ್ನ ಒಲವು ಮತ್ತು ನೆಮ್ಮದಿಯನ್ನು ಅಡವಿಡಬೇಡ. ನಿನ್ನೊಳಗಿನ ಯುದ್ಧವು ಗೆದ್ದಾಗ ಹೊರಗಿನ ಯಾವ ಕೋಲಾಹಲವೂ ಕೂಡ ನಿನ್ನನ್ನು ಮುಟ್ಟುವುದಕ್ಕೆ ಸಾಧ್ಯವೇ ಇಲ್ಲ. ಯಾವ ಕಷ್ಟವೂ ಕೂಡ ಇಲ್ಲಿ ಕೊನೆಯವರೆಗೂ ಉಳಿಯುವುದಿಲ್ಲ. ಮನುಜ ಬದಲಾದ ದಿನಗಳಲ್ಲೇ ಇಲ್ಲ ಎನ್ನುವುದು ಬದುಕಿನ ಕಟು ಸತ್ಯ. ಇಂದು ನಿನ್ನನ್ನು ಅಳಿಸುತ್ತಿರುವವರು ನೋವು ನಾಳೆ ಕರಗಿ ಹೋಗುವುದು. ನಿನ್ನ ಕಷ್ಟದ ದಿನಗಳೇ ನಿನ್ನ ಯಶಸ್ಸಿಗೆ ಮುನ್ನಡಿ ಆಗುತ್ತವೆ ಎನ್ನುವುದನ್ನು ಮರೆಯಬೇಡಿ. ಯಾರೇ ಏನೇ ಹೇಳಿದರೂ ಕೂಡ ಎಲ್ಲದಕ್ಕೂ ಒಂದು ಕಾರಣ ಎನ್ನುವುದು ಇದ್ದೇ ಇರುತ್ತದೆ. ಕೋಪ ಎನ್ನುವುದು ನಿನ್ನನ್ನು ನೀನೇ ಸುಟ್ಟುಕೊಳ್ಳುವ ಬೆಂಕಿ. ಕ್ಷಮೆ ಎನ್ನುವುದು ಆತ್ಮಕ್ಕೆ ಲೇಪಿಸುವಂತಹ ಶ್ರೀಗಂಧ. ಎದುರಿಗಿದ್ದವರ ತಪ್ಪುಗಳನ್ನು ಕ್ಷಮಿಸುವ ದೊಡ್ಡ ಗುಣ ಬೆಳೆಸಿಕೋ. ನಿನ್ನ ಆಧ್ಯಾತ್ಮಿಕ ಪಯಣದ ಮೊದಲ ಮೆಟ್ಟಿಲೆ ಈ ವಿಶಾಲವಾಗಿರುವಂತಹ ಮನೋಭಾವ ಎನ್ನುವುದನ್ನು ಮರೆಯಬೇಡಿ. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ಇತರರ ಆಡಂಬರದ ಜೀವನವನ್ನು ನೋಡಿ ನಿನ್ನ ಬದುಕನ್ನು ಕೀಳಾಗಿ ಕಾಣಬೇಡ. ಪ್ರತಿಯೊಬ್ಬರ ಪಯಣವೂ ಕೂಡ ವಿಭಿನ್ನವಾಗಿ ಇರುತ್ತದೆ. ನಿನಗೆ ಸಿಕ್ಕಿರುವ ಜೀವನವೇ ಒಂದು ಅದ್ಭುತವಾಗಿರುವಂತಹ ಕೊಡುಗೆ. ನಿನ್ನನ್ನು ನೀನು ಗೌರವಿಸುವುದನ್ನು ಮೊದಲು ಕಲಿತು ಜೀವನವನ್ನು ಮಾಡುವುದನ್ನು ನೋಡು ಎಂದು. ನಿಮ್ಮ ಯೋಗ್ಯತೆಗೆ ತಕ್ಕ ಸ್ಥಾನ ಅಥವಾ ಗೌರವ ನಿಮಗೆ ಸಿಗುತ್ತಿಲ್ಲ ಅಂತ ಬೇಸರ ಪಡಬೇಡ. ಒಂದು ಕಲ್ಲಿನ ಮೂರ್ತಿಯನ್ನು ಕೆತ್ತಿ ದೇವಸ್ಥಾನದಲ್ಲಿ ಇಡುವ ಮುನ್ನ ಆ ಕಲ್ಲು ಸಾವಿರಾರು ಕುತ್ತಿಗೆಯ ಪೆಟ್ಟನ್ನು ತಿಂದಿರುತ್ತದೆ. ಇಂದು ನೀವು ಅನುಭವಿಸುತ್ತಿರುವಂತಹ ನೋವು ನಿಮ್ಮನ್ನು ಅತ್ಯುನ್ನತವಾಗಿರುವಂತಹ ಸ್ಥಾನಕ್ಕೆ ಕರೆದುಕೊಂಡು ಹೋಗುತ್ತದೆ. ಆತ್ಮ ತೃಪ್ತಿ ಎನ್ನುವುದು ನಿಮ್ಮಲ್ಲಿ ಇರಬೇಕು. ಆ ಒಂದು ಆತ್ಮವಿಶ್ವಾಸ ಎನ್ನುವುದು ನಿಮ್ಮಲ್ಲಿರಬೇಕು ಅಷ್ಟೇ. ನಿಮ್ಮ ಯೋಗ್ಯತೆಗೆ ತಕ್ಕ ಫಲವನ್ನು ಶ್ರೀಕೃಷ್ಣ ಪರಮಾತ್ಮನು ಸರಿಯಾದ ಸಮಯವನ್ನು ಆರಿಸಿ ಕೊಟ್ಟೇ ಕೊಡುತ್ತಾನೆ. ನಿನ್ನ ಹೃದಯ ಒಳ್ಳೆಯದಾಗಿ ಇದ್ದರೆ ಒಂದು ದಿನ ಜೀವನವು ನಿನಗೆ ಒಳ್ಳೆಯದನ್ನೇ ಕೊಡುತ್ತದೆ ಎನ್ನುವುದನ್ನು ಮರೆಯಬೇಡಿ. ಎಲ್ಲರನ್ನ ಸಮಾನವಾಗಿ ಸ್ವೀಕರಿಸುವವನೇ ನಿಜವಾದ ಶಾಂತಿಯನ್ನು ಕಂಡುಕೊಂಡಿರುತ್ತಾನೆ ಎನ್ನುವುದನ್ನು ಮರೆಯಬೇಡಿ. ನಿನ್ನನ್ನು ಯಾರೂ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು ದುಃಖವನ್ನು ಪಡಬೇಡ. ನಿನ್ನ ಸ್ವಂತತೆ ಮತ್ತು ನಿನ್ನ ಪ್ರಯತ್ನಗಳನ್ನು ಕಾಲವೇ ಒಂದು ದಿನ ಎಲ್ಲರಿಗೂ ಪರಿಚಯ ಆಗುವಂತೆ ಮಾಡುತ್ತದೆ ಎನ್ನುವುದನ್ನು ಮರೆಯಬೇಡಿ. ಬಲಗೈ ಮಾಡುವ ದಾನ ಎಡಗೈಗೆ ತಿಳಿಯದಂತೆ ಇರಲಿ. ಪ್ರತಿಫಲದ ನಿರೀಕ್ಷೆ ಇಲ್ಲದೆ ನೀನು ಮಾಡುವ ಪುಟ್ಟ ಸಹಾಯವೂ ಕೂಡ ಬ್ರಹ್ಮಾಂಡದ ಶಕ್ತಿಯನ್ನು ನಿನ್ನ ಪರವಾಗಿ ನಿಲ್ಲಿಸುತ್ತದೆ. ಗೌರವಕ್ಕಾಗಿ ಕೆಲಸ ಮಾಡಬೇಡ, ಆತ್ಮತೃಪ್ತಿಗಾಗಿ ಕೆಲಸವನ್ನು ಮಾಡು. ಆಗ ಜೀವನ ಎನ್ನುವುದು ನಿನಗೆ ಎಲ್ಲಿ ಕರೆದುಕೊಂಡು ಹೋಗಬೇಕೋ ಅಲ್ಲಿಗೆ ಕರೆದುಕೊಂಡು ಹೋಗುತ್ತದೆ. ಶರೀರವು ಕೇವಲ ಮಣ್ಣಿನಿಂದ ಆದ ಒಂದು ವಾಹನ ಅಷ್ಟೇ. ಇದರೊಳಗಿನ ಕುಳಿತು ಬದುಕನ್ನು ನಡೆಸುತ್ತಿರುವ ಅಸಲಿ ಚಾಲಕನೇ ಆತ್ಮ. ಕಣ್ಣಿಗೆ ಕಾಣುವ ಲೌಕಿಕ ಆಕರ್ಷಣೆಗಳನ್ನು ನೋಡಿ ಮರುಳಾಗಬೇಡ. ನಿನ್ನ ಒಳಗೆ ಇರುವಂತಹ ಆ ದೈವಿಕ ಚೈತನ್ಯವನ್ನು ಗುರುತಿಸುವುದೇ ನಿಜವಾದ ಜ್ಞಾನ ಎನ್ನುವುದನ್ನು ಎಂದಿಗೂ ಕೂಡ ಮರೆಯಬೇಡ. ಇಂದ್ರಿಯಗಳು ನೀಡುವ ಲೌಕಿಕ ಸುಖಗಳು ಆರಂಭದಲ್ಲಿ ಅಮೃತದಂತೆ ಕಂಡರೂ ಕೂಡ ಕೊನೆಯಲ್ಲಿ ವಿಷವಾಗಿ ಪರಿಣಮಿಸುತ್ತದೆ. ಬಾಹ್ಯ ಪ್ರಪಂಚದ ವಸ್ತುಗಳಲ್ಲಿ ನೆಮ್ಮದಿಯನ್ನು ಹುಡುಕುವುದನ್ನು ನಿಲ್ಲಿಸು. ನಿನ್ನ ಅಂತರಾತ್ಮದಲ್ಲಿ ನಿನ್ನನ್ನು ನೀನು ದರ್ಶಿಸು. ಅಲ್ಲಿ ಸಿಗುವಂತಹ ಆಧ್ಯಾತ್ಮಿಕವಾಗಿರುವಂತಹ ಶಕ್ತಿಯೇ, ಆ ಒಂದು ಆನಂದವೇ ಶಾಶ್ವತವಾಗಿ ನೆಲೆ ನಿಂತಿರುತ್ತದೆ ಎನ್ನುವುದನ್ನು ಮರೆಯಬೇಡ. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ಮುಖವಾಡ ಧರಿಸಿದ ಜನರ ನಡುವೆ ಯಾರು ನೈಜರು ಮತ್ತು ಯಾರು ನಕಲಿ ಎಂದು ಯೋಚಿಸುತ್ತಾ ಸಮಯವನ್ನು ಕಳೆಯಬೇಡ. ನಿನಗೆ ಮೋಸ ಮಾಡಿದವರನ್ನು ಕಾಲವೇ ನೋಡಿಕೊಳ್ಳುತ್ತದೆ. ನೀನು ಕೇವಲ ನಿನ್ನ ನಿಷ್ಕಲ್ಮಶವಾಗಿರುವಂತಹ ಮನಸ್ಸನ್ನು ಕಾಪಾಡಿಕೋ. ನಿನ್ನ ಒಳ್ಳೆಯತನಕ್ಕೆ ಎಂದಿಗೂ ಕೂಡ ಸೋಲು ಇಲ್ಲ ಎನ್ನುವುದನ್ನು ಮರೆಯಬೇಡ. ಇನ್ನೊಬ್ಬರ ಮೆಚ್ಚುಗೆಗಾಗಿ ನಿನ್ನ ಮೂಲ ಸ್ವಭಾವವನ್ನು ಕಳೆದುಕೊಳ್ಳಬೇಡ.
ಜಗತ್ತಿಗೆ ನೀನು ಸಾಬೀತುಪಡಿಸಬೇಕಾದದ್ದು ಏನೂ ಕೂಡ ಇಲ್ಲ. ಕೃಷ್ಣನಿಗೆ ನಿನ್ನ ಪ್ರಾಮಾಣಿಕವಾಗಿರುವಂತಹ ಪ್ರಯತ್ನವೇ ಸಾಕು, ನಿನ್ನ ಪ್ರಾಮಾಣಿಕತೆಯೇ ಸಾಕು. ಎಲ್ಲಿಗೆ ತಲುಪಿಸಬೇಕೋ ಅಲ್ಲಿಗೆ ತಲುಪಿಸಿಯೇ ತಲುಪಿಸುತ್ತಾನೆ. ಏನು ಹೇಳಬೇಕು ಎನ್ನುವುದು ಜ್ಞಾನ, ಹೇಗೆ ಹೇಳಬೇಕು ಎನ್ನುವುದು ವ್ಯಕ್ತಿತ್ವ, ಎಷ್ಟು ಹೇಳಬೇಕು ಎನ್ನುವುದು ಕೌಶಲ್ಯ, ಹೇಳಬೇಕು ಅಥವಾ ಬೇಡ ಎನ್ನುವುದು ವಿವೇಕ. ಇವುಗಳನ್ನು ಅರಿತು ಜೀವನವನ್ನು ಮಾಡಿ. ಜೀವನದಲ್ಲಿ ಪ್ರತಿ ಅವಕಾಶಗಳನ್ನು ಬಳಸಿಕೊಳ್ಳಿ, ಆದರೆ ಯಾವುದೇ ಕಾರಣಕ್ಕೂ ಕೂಡ ಮತ್ತೊಬ್ಬರ ಪರಿಸ್ಥಿತಿ ಮತ್ತು ಅಸಹಾಯಕತೆಯನ್ನು ಎಂದಿಗೂ ಕೂಡ ಅವಕಾಶವಾಗಿ ಬಳಸಿಕೊಳ್ಳಬೇಡಿ. ಜೀವನದಲ್ಲಿ ಸಹಾಯ ಮಾಡಿದವರನ್ನೇ ದೂರ ಮಾಡಿದರೆ ಆ ದೇವರು ಸಹ ದೂರವಾಗುವುದು ಸಹಜ. ಏಕೆಂದರೆ ದೇವರು ಯಾರ ರೂಪದಲ್ಲಾದರೂ ಕೂಡ ಬರಬಹುದು ನಿಜ. ಒಂದು ಸಣ್ಣ ತಪ್ಪು, ಒಂದು ಸರಿಯಾದ ದಾರಿಯನ್ನು, ಒಂದು ಕೆಟ್ಟ ಅನುಭವ, ಒಂದು ಸರಿಯಾದ ಪಾಠವನ್ನು, ಒಂದು ಮಧುರವಾಗಿರುವಂತಹ ಸಂಬಂಧ, ಒಂದು ಸುಂದರವಾಗಿರುವಂತಹ ಬಾಳನ್ನು ಕಲಿಸುತ್ತದೆ ಎನ್ನುವುದನ್ನು ನೀನು ಮರೆಯಬೇಡ. ಮನುಷ್ಯನಿಂದ ಪೆಟ್ಟು ತಿಂದ ಕಲ್ಲು ಸುಂದರವಾಗಿರುವಂತಹ ಮೂರ್ತಿ ಆಗುತ್ತದೆ, ಆದರೆ ಮನುಷ್ಯನ ಮನಸ್ಸಿಗೆ ಬಿದ್ದ ಪೆಟ್ಟು ಮನುಷ್ಯನನ್ನು ಕಲ್ಲಾಗಿಸುತ್ತದೆ. ಕಷ್ಟಪಟ್ಟು ದುಡಿದವನಿಗೆ ಮಾತ್ರ ಹಣದ ಬೆಲೆ ಗೊತ್ತಾಗುತ್ತದೆ. ಇಷ್ಟಪಟ್ಟು ಪ್ರೀತಿಸಿದವನಿಗೆ ಮಾತ್ರ ಪ್ರೀತಿಯ ಬೆಲೆ ತಿಳಿಯುತ್ತದೆ. ಯಾವ ವ್ಯಕ್ತಿ ತನ್ನ ಸ್ವಾಭಿಮಾನವನ್ನು ಲೆಕ್ಕಿಸದೆ ನಿಮಗಾಗಿ ಪದೇ ಪದೇ ಹಂಬಲಿಸುತ್ತಾನೆಯೋ ಅಂತಹ ವ್ಯಕ್ತಿಯನ್ನು ಎಂದಿಗೂ ಕೂಡ ನಿರ್ಲಕ್ಷ್ಯ ಮಾಡಬೇಡಿ. ಏಕೆಂದರೆ ಆ ವ್ಯಕ್ತಿ ನಿಮಗಾಗಿ ತಮ್ಮ ಆತ್ಮ ಗೌರವವನ್ನು ಕೂಡ ಕಳೆದುಕೊಂಡು ಇರುತ್ತಾನೆ ಎನ್ನುವುದನ್ನು ಮರೆಯಬೇಡಿ. ಸ್ವರ್ಗದಲ್ಲಿ ಎಲ್ಲವೂ ಕೂಡ ಇದೆ, ಆದರೆ ಸಾವು ಇಲ್ಲ. ಭಗವದ್ಗೀತೆಯಲ್ಲಿ ಎಲ್ಲವೂ ಕೂಡ ಇದೆ, ಆದರೆ ಸುಳ್ಳು ಇಲ್ಲ. ಜಗತ್ತಿನಲ್ಲಿ ಎಲ್ಲವೂ ಕೂಡ ಇದೆ, ಆದರೆ ನೆಮ್ಮದಿ ಇಲ್ಲ. ಇವತ್ತಿನ ಎಲ್ಲ ಮಾನವರಲ್ಲಿ ಎಲ್ಲವೂ ಕೂಡ ಇದೆ, ಆದರೆ ಮನಃಶಾಂತಿ ಎನ್ನುವುದೇ ಇಲ್ಲದಂತೆ ಆಗಿದ್ದಾರೆ. ಮನಸ್ಸಿಗೆ ಮದವೇರಿದಾಗ ನಾವು ಸ್ಮಶಾನಕ್ಕೆ ತಿರುಗಾಡಿ ಬರಬೇಕಂತೆ. ಏಕೆಂದರೆ ಅಲ್ಲಿ ನಾನು ನನ್ನಿಂದಲೇ ಎಂದು ಹೇಳಿದಂತಹ ಅದೆಷ್ಟೋ ಜನ ಮಣ್ಣಲ್ಲಿ ಮಣ್ಣಾಗಿರುವುದನ್ನು ನಾವು ಕಾಣಬಹುದು. ಭಗವಂತ ತಡ ಮಾಡಿದರೂ ಕೂಡ ನ್ಯಾಯವನ್ನೇ ಮಾಡುತ್ತಾನೆ. ನಿಮಗೆ ಏನು ಕೊಡಬೇಕೋ ಅದನ್ನು ಕೊಟ್ಟೇ ಕೊಡುತ್ತಾನೆ. ಹಾಗಾಗಿ ಭಗವಂತನ ಬಗ್ಗೆ ಯೋಚನೆಗಳನ್ನು ಮಾಡಬೇಡಿ. ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಯೋಚನೆಗಳನ್ನು ಮಾಡುತ್ತಾ ಜೀವನದಲ್ಲಿ ಮುಂದುವರಿಯುವುದನ್ನು ನೋಡಿ. ನೀವು ಪ್ರಯತ್ನಿಸುವವರೆಗೂ ನಿಮ್ಮ ಒಳಗೆ ಇರುವಂತಹ ಶಕ್ತಿಯ ಅರಿವು ನಿಮಗೆ ಆಗುವುದೇ ಇಲ್ಲ. ಪ್ರಯತ್ನ ಎನ್ನುವುದು ನಿರಂತರವಾಗಿ ಇರಲಿ. ಒಂದು ವೇಳೆ ಮನುಷ್ಯ ತನ್ನ ನಿರೀಕ್ಷೆಗಳ ಮೇಲೆ ನಿರಂಕುಶವನ್ನು ಹಾಕಿ ತನ್ನ ವಿಚಾರಧಾರೆಗಳನ್ನು ಬೇರೆ ಯಾವುದೋ ವ್ಯಕ್ತಿಯ ಪರಿವರ್ತನೆಯ ಬದಲು ತನ್ನ ಅಂತರಂಗವನ್ನು ಪರಿವರ್ತನೆ ಮಾಡುವ ಪ್ರಯತ್ನವನ್ನು ಮಾಡಿದರೆ ನಾವು ಸಂಬಂಧಗಳಲ್ಲಿ ಸಂತೋಷವನ್ನು ಹುಡುಕುವುದರಲ್ಲಿ ಕಷ್ಟ ಆಗುವುದೇ ಇಲ್ಲ. ಅರ್ಥಾತ್ ಸ್ವೀಕಾರದ ಮನೋಭಾವನೆಯೇ ಸಂಬಂಧದ ವಾಸ್ತವಿಕವಾಗಿರುವಂತಹ ಅರ್ಥವಾಗುತ್ತದೆ ಎನ್ನುವುದನ್ನು ಮರೆಯಬೇಡಿ. ಕೆಲವರು ನಿನ್ನನ್ನು ಬಿಟ್ಟು ಹೋಗಬಹುದು, ಕೆಲವರು ನಿನ್ನ ಹೃದಯಕ್ಕೆ ನೋವು ಕೊಡಬಹುದು, ಆದರೆ ಹೋಗಬೇಕಾದವರು ಹೋಗುತ್ತಾರೆ. ಉಳಿಯಬೇಕಾಗಿರುವವರು ಎಂದೆಂದಿಗೂ ಕೂಡ ನಿನ್ನ ಜೊತೆಯಲ್ಲಿಯೇ ಇರುತ್ತಾರೆ. ಯಾರನ್ನ ಬಲವಂತವಾಗಿ ಹಿಡಿದುಕೊಳ್ಳುವುದಕ್ಕೆ ಹೋಗಬೇಡ. ಪ್ರೀತಿ ಅಂದರೆ ಸ್ವಾರ್ಥವಲ್ಲ, ಅರ್ಥ ಮಾಡಿಕೊಳ್ಳುವುದು. ಅದು ಅರ್ಥವಾಗುವುದು ನಿನ್ನನ್ನು ಅರ್ಥೈಸಿಕೊಂಡವರಿಗೆ ಮಾತ್ರ. ನಿಜವಾದ ಪ್ರೀತಿ ಯಾರಲ್ಲಿ ಇರುತ್ತದೆಯೋ ಅವರಿಗೆ ಮಾತ್ರ ಅದು ಅರ್ಥವಾಗುವುದಕ್ಕೆ ಸಾಧ್ಯವಾದೀತು. ನಿಮಗೆ ತಾಳಿಕೊಳ್ಳಲು ಸಾಧ್ಯವಾಗದ ನೋವನ್ನು ಬೇರೆಯವರಿಗೆ ನೀಡಬೇಡಿ. ಇಂದು ನೀವು ಇತರರಿಗೆ ಕೊಟ್ಟರೆ ನಾಳೆ ನಿನಗೆ ಅದು ಮರಳಿ ಬರುತ್ತದೆ ಎನ್ನುವುದನ್ನು ಮರೆಯಬೇಡಿ. ನೀನು ನೀಡುವ ಪ್ರತಿಯೊಂದು ಪ್ರೀತಿ, ದಯೆ ಮತ್ತು ಕರುಣೆ ಹೂವಿನ ಪರಿಮಳದಂತೆ ನಿನ್ನನ್ನೇ ಸುತ್ತಿಕೊಂಡು ಬರುತ್ತದೆ. ಕೆಟ್ಟದ್ದನ್ನು ಕೆಟ್ಟತನದಿಂದ ಎದುರಿಸಬೇಡ. ನಿನ್ನ ಸಜ್ಜನಿಕೆಗೆ ನಿನ್ನ ದೊಡ್ಡ ಕವಚವಾಗಲಿ. ಕಾಲ ಎಲ್ಲವನ್ನ ಲೆಕ್ಕ ಇಟ್ಟಿರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ನಮ್ಮ ಆಲೋಚನೆಗಳು ಮತ್ತು ಮನಸ್ಸು ನಮ್ಮ ನಿಯಂತ್ರಣದಲ್ಲಿ ಇದ್ದರೆ ನಮ್ಮನ್ನು ನಾವೇ ಉದ್ಧಾರ ಮಾಡಿಕೊಳ್ಳಬಹುದು. ಅದೇ ಮನಸ್ಸು ನಿಯಂತ್ರಣ ತಪ್ಪಿದರೆ ಅದು ನಮಗೆ ಶತ್ರುವಿನಂತೆ ವರ್ತಿಸುತ್ತದೆ. ನಮ್ಮ ಬೆಳವಣಿಗೆಗೆ ನಮ್ಮ ಮನಸ್ಸೇ ಮೂಲ ಕಾರಣ ಎನ್ನುವುದನ್ನು ಮರೆಯಬೇಡಿ. ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುವುದನ್ನು ನೋಡಬೇಕು. ನದಿಗಳು ಬಂದು ಸೇರಿದರೂ ಸಮುದ್ರವು ಹೇಗೆ ಸದಾ ಶಾಂತವಾಗಿ ಇರುತ್ತದೆಯೋ ಹಾಗೆಯೇ ಹೊರಗಿನ ಪ್ರಪಂಚದ ಏರಿಳಿತಗಳು, ಲಾಭ ನಷ್ಟಗಳು ಮತ್ತು ಮನಸ್ಸು ತಲುಪಿದರೂ ಕೂಡ ನಾವು ಒಳಗಿನಿಂದ ಶಾಂತವಾಗಿ ಇರಬೇಕು. ಹೊರಗಿನ ಗದ್ದಲ ನಮ್ಮ ಆಂತರಿಕ ನೆಮ್ಮದಿಯನ್ನು ಕೆಡಿಸುತ್ತದೆ ಎನ್ನುವುದನ್ನು ಮರೆಯಬೇಡಿ. ಜಗತ್ತಿನ ನಿಂದನೆ ಮತ್ತು ಸುದ್ದಿಗಳೆರಡೂ
ಕ್ಷಣಿಕವಾದ ಗಾಳಿಯ ಅಲೆಗಳು. ಹೊಗಳಿಕೆಗೆ ಉಬ್ಬದೆ ಮತ್ತು ತೆಗಳಿಕೆಗೆ ಧೃತಿಗೆಡದೆ ಸಮಚಿತ್ತ ಕಾಯುಕೊಳ್ಳುವುದೇ ನಿಜವಾದ ಸಾಧಕ. ಈ ಆಂತರಿಕವಾಗಿರುವಂತಹ ಸ್ಥಿರತೆಯೇ ಬದುಕಿನ ಅತ್ಯುತ್ತಮವಾಗಿರುವಂತಹ ಆಧ್ಯಾತ್ಮಿಕ ಸ್ಥಿತಿ ಎನ್ನುವುದನ್ನು ಮರೆಯಬೇಡಿ. ಯಾರೂ ನೋಡುತ್ತಿಲ್ಲವೆಂದು ತಪ್ಪು ಮಾಡಬೇಡ. ಕಾಲ ಪ್ರತಿಯೊಂದು ಕ್ಷಣವೂ ಕೂಡ ನಿನ್ನ ಕರ್ಮವನ್ನೇ ಸಾಕ್ಷಿಯಾಗಿ ಇಡುತ್ತದೆ. ನೀನು ಬಿತ್ತಿದ ಬೀಜವೇ ನಿನಗೆ ಮರವಾಗಿ ಫಲವನ್ನು ನೀಡುವಂತೆ ನೀನು ಮಾಡಿದ ಒಳ್ಳೆಯ ಕೆಲಸಗಳು ಒಂದು ದಿನ ನಿನ್ನ ಕಷ್ಟದ ಕಾಲಕ್ಕೆ ಶ್ರೀರಕ್ಷೆಯಾಗಿ ನಿಲ್ಲುತ್ತದೆ ಎನ್ನುವುದನ್ನು ಮರೆಯಬೇಡಿ. ಇಂದ್ರಿಯಗಳು ಮತ್ತು ಇಂದ್ರಿಯ ವಿಷಯಗಳು ಸಂಪರ್ಕದಿಂದ ಸುಖ ಮತ್ತು ದುಃಖಗಳು ಉಂಟಾಗುತ್ತದೆ. ಅವು ಚಳಿಗಾಲ ಮತ್ತು ಬೇಸಿಗೆಯ ಋತುಗಳಂತೆ ಬಂದು ಹೋಗುತ್ತವೆ. ಅವು ಇಂದ್ರಿಯ ಗ್ರಹಿಕೆಯಿಂದ ಉಂಟಾಗುವವು. ಆದ್ದರಿಂದ ಇವುಗಳಿಂದ ಅಲುಗಾಡದೆ ತಾಳಿಕೊಳ್ಳುವುದನ್ನು ಕಲಿಯಬೇಕು. ಎಂತಹ ಸಮಸ್ಯೆಗಳು ಇದ್ದರೂ ಕೂಡ ಎಲ್ಲದಕ್ಕೂ ಒಂದು ಪರಿಹಾರ ಎನ್ನುವುದು ಇದ್ದೇ ಇರುತ್ತದೆ ಎನ್ನುವುದನ್ನು ಮರೆಯಬೇಡಿ. ಅಂತರಂಗದ ಕುರುಕ್ಷೇತ್ರ. ನಿಜವಾದ ಯುದ್ಧ ನಡೆಯುವುದು ಹೊರಗಲ್ಲ, ನಿನ್ನ ಒಳಗಿನ ಸತ್ವಗುಣ ಮತ್ತು ತಮೋಗುಣಗಳ ನಡುವೆ. ವಿವೇಕವೆಂಬ ರಥದ ಮೇಲೆ ಜ್ಞಾನದ ಧನಸನ್ನೇರಿ ನಿಂತಾಗ ನಿನ್ನೊಳಗಿನ ಕೃಷ್ಣನೇ ನಿನಗೆ ಮುಕ್ತಿಯ ಹಾದಿಯನ್ನು ತೋರಿಸುತ್ತಾನೆ ಎನ್ನುವುದನ್ನು ಮರೆಯಬೇಡಿ. 3 ರೀತಿಯ ದುಃಖಗಳ ಮಧ್ಯೆಯೂ ಕೂಡ ಮನಸ್ಸಿನಲ್ಲಿ ಅಶಾಂತಿ ಉಂಟಾದವನು ಸುಖ ದುಃಖ ಅತಿಯಾಗಿ ಉಲ್ಲಾಸಗೊಳಿಸುವವನು, ಹಾಗೆ ಆಸಕ್ತಿ ಭಯ ಮತ್ತು ಕೋಪಗಳಿಂದ ಮುಕ್ತ ಮಾಡುವವನು ಸ್ಥಿರಬುದ್ಧಿ ಮಹರ್ಷಿ ಎಂದು ಕರೆಯಲ್ಪಡುವಂತಹ ಶ್ರೀಕೃಷ್ಣ ಪರಮಾತ್ಮನು. ಶ್ರೀಕೃಷ್ಣ ಪರಮಾತ್ಮನಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಯಾರಿಗೆ ಏನನ್ನ ಕೊಡಬೇಕು, ಯಾರಿಗೆ ಏನನ್ನ ಕೊಡಬಾರದು ಎನ್ನುವುದು. ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮನ ಮೇಲೆ ನಂಬಿಕೆಯನ್ನು ಇಟ್ಟು ನೀವು ಮಾಡುತ್ತಿರುವಂತಹ ಕೆಲಸವನ್ನು ಮಾಡುತ್ತಾ ಜೀವನದಲ್ಲಿ ಮುಂದುವರಿಯುವುದನ್ನು ನೋಡಿ. ಆಗ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಮೆಂಟನ್ನು ಮಾಡಿ. ನಿಮ್ಮ ಒಂದೇ ಒಂದು ಲೈಕ್ ನಮ್ಮ ನಾಳೆ ವಿಡಿಯೋ ಮಾಡುವುದಕ್ಕೆ ಪ್ರೇರಣೆಯನ್ನು ಕೊಡುತ್ತದೆ. ತಪ್ಪದೆ ಈ ವಿಡಿಯೋಗೆ ಲೈಕ್ ಮಾಡಿ. ಮತ್ತೆ ನಾಳೆಯ ವಿಡಿಯೋದಲ್ಲಿ ಮತ್ತಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡುತ್ತೇನೆ. ಅಲ್ಲಿಯವರೆಗೆ ಧನ್ಯವಾದ. ಕರುನಾಡಿಗೆ.